ಹಲೋ ಗೈಡ್ಸ್, ಇವತ್ತು ನಾನು ನಮ್ಮ ಮನೇಲಿರೋ ದೇವರ ಪೂಜಾ ಸಾಮಾನುಗಳನ್ನ ತೊಳೆಯೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ. ಫಸ್ಟ್ ಒಂದು ಬೌಲ್ ಒಳಗಡೆ 2 ಸ್ಪೂನ್ಸು ಲೆಮನ್ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೂ ಸ್ಪೂನ್ಸು ವಿಮ್ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದನ್ನ ಏನು ಮಾಡಬೇಕು, ನೀಟಾಗಿ ಮೆಲ್ಟ್ ಆಗೋ ಥರ ಫಸ್ಟ್, ಯಾಕಂದರೆ ಅದೆಲ್ಲ ಕಲ್ ಥರ ಇರುತ್ತೆ. ಸೊ ಒಂದು ಲೆಮನ್ ಸಾಲ್ಟು ನೀಟಾಗಿ ನಮಗೆ ಕರಗೋ ಥರ ನಾನು ಅದನ್ನು ಸ್ವಲ್ಪ ಕಲಿಸ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಬಿಫೋರ್ ಯಾವ ಥರ ಇತ್ತು. ಸೊ ನಾನು ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ತುಂಬ ಸ್ಪೀಡಾಗಿ ಮೂವ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು, 2 ಸ್ಪೂನ್ಸು, ಇವಾಗ ಸ್ವಲ್ಪ ಪೂಜೆ ಸಾಮಾನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ, ಒಂದು ದೊಡ್ಡ ಬೌಲಲ್ಲಿ ವಾಟರ್ ತೊಗೊಂಡು ಸೊ 2 ಟೇಬಲ್ ಸ್ಪೂನಷ್ಟು ಲೆಮನ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲಿ 2 ಟೇಬಲ್ ಸ್ಪೂನು ವಿಮ್ ಜೆಲ್ಲನ್ನು ಆ್ಯಡ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಒಂದು 5 to 10 ಮಿನಿಟ್ಸು ನೀವು ಅದರೊಳಗಡೆ ನೆನೆ ಹಾಕ್ಬಿಟ್ರೆ ನಿಮಗೆ ಇನ್ಸ್ಟ್ಯಾಂಟ್ ರಿಸಲ್ಟ್ಸ್ ಬರುತ್ತೆ. ನಾನು ಜಸ್ಟ್ ನಿಮಗೆ ವಿಡಿಯೋ ಪರ್ಪಸ್ಸಿಗೋಸ್ಕರ ಜಸ್ಟ್ ಅದರೊಳಗಡೆ ಒಂದು 2 ಮಿನಿಟ್ಸ್ ನೆನೆ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದರೊಳಗಡೆ ಏನಾಗುತ್ತೆ, ಅದರಲ್ಲಿ ಏನೇನು ಕಪ್ಪು ಕಲೆ ಇದೆ, ಸೊ ಅದೆಲ್ಲ ಚುಕ್ಕೆಗಳೇನಾದರೂ ಇದ್ದರೆ ನೋಡಿ ಎಷ್ಟು ನೀಟಾಗಿದೆ ಅಂತ. 2 ಮಿನಿಟ್ಸ್ ಅಷ್ಟೇ ನಾನು ತೊಗೊಂಡಿರೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ಪಕ್ಕಾ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಆ್ಯಂಡ್ ಏನಂದರೆ ನೋಡಿ, ಅದು ಮುಂಚೆ ನಾನು ತೀರ್ಥದ ಸ್ಪೂನು ಹಾಕಿದಾಗ ಎಷ್ಟು ಬ್ಲ್ಯಾಕ್ ಇತ್ತು, ಮತ್ತೆ ರಿವೈಸ್ ಮಾಡಿ ನೋಡಿ ಇನ್ನೊಂದು ಸಾರಿ, ಬೇಕಂದರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿ ಇವಾಗ ಅಷ್ಟು ರಿಸಲ್ಟ್ಸ್ ಬಂದಿದೆ. ನಿಮ್ಗೆ ಇನ್ನೂ ನಮಗೆ ಪಳಪಳ ಅಂತ ಹೊಳೆಯೋ ಥರ ಬೇಕು, ಇನ್ನೂ ಗ್ಲೋ ಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ಸ್ವಲ್ಪ ಸಬೀನನ್ನು ತೊಗೊಂಡು ನೀಟಾಗಿ ಉಜ್ಕೊಳ್ಬೇಕು. ಸೊ ಆ ಥರ ತೊಳ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಇದೆ, ನಿಮಗೂ ಒಂದು ರಿಸಲ್ಟ್ ಬಂತಾ, ಯಾವ ರೀತಿ ಏನಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಏನಾದರೆ ನಿಮಗೆ ಇನ್ ಕೇಸು ಇಲ್ಲ ಮೇಡಮ್ ನೀವು ಹಾಕೋ ಥರ ಏನೂ ರಿಸಲ್ಟ್ಸ್ ಬಂದಿಲ್ಲ ಅನ್ನೋದಿದ್ರೂ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಈ ಒಂದು ವಿಡಿಯೋ ಕೆಳಗಡೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಅದಕ್ಕೆ ಕಾಲ್ ಮಾಡಿ ಇನ್ ಕೇಸ್ ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿದರೆ ನಾನು ಖಂಡಿತ ನಿಮಗೆ ಗೈಡ್ ಮಾಡ್ತೀನಿ. ಸೊ ಇದು ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಈ ಒಂದು ಏನು ಪಾತ್ರೆ, ದೇವ್ರ ಪೂಜಾ ಸಾಮಾನುಗಳನ್ನ ಯಾವ ರೀತಿ ತೊಳಿಬೇಕು ಅನ್ನೋದನ್ನು ಟ್ರೈ ಮಾಡಿ ನೋಡಿ. 2 ಟೇಬಲ್ ಸ್ಪೂನ್ ಲೆಮನ್ ಸಾಲ್ಟು, 2 ಟೇಬಲ್ ಸ್ಪೂನ್ ವಿಮ್ ಜೆಲ್ಲನ್ನು ಅಪ್ಲೈ ಮಾಡಿ ಅಷ್ಟೇ. ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಒಂದು 5 to 10 ಮಿನಿಟ್ಸು, ಮಿನಿಮಮ್ 5 ಮಿನಿಟ್ಸು, ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸು ನೀವು ನೆನೆ ಹಾಕ್ಬಿಟ್ಟು ಅದೇ ಸಾಲ್ಟ್ ಎಲ್ಲ ಕರಗಬೇಕು ನಿಮಗೆ, ಲೆಮನ್ ಸಾಲ್ಟ್. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆಯಲ್ಲ ಅಂತ ವಿಡಿಯೋಸ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಾಲೋ ಮಾಡಿಲ್ಲ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಒಬ್ಬ ಮೇಕಪ್ ಆರ್ಟಿಸ್ಟು. ಇನ್ ಕೇಸ್ ನಿಮ್ಗೇನಾದರೂ ಮೇಕಪ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಓನ್ಲಿ 20,000ಅಲ್ಲಿ ನಿಮಗೆ ಈ ಒಂದು ಮೇಕಪ್ ಕೋರ್ಸನ್ನು ಹೇಳ್ಕೊಡ್ತಾ ಇದ್ದೀವಿ ಫಾರ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಫುಲ್ ಡೀಟೇಲ್ಸನ್ನು ಕೊಡ್ತೀನಿ. ಹಾಗೆ ಈ ಒಂದು ಕೂಡ ನೀವೇನಿದೆ ಅದನ್ನು ಕೂಡ ಟ್ರೈ ಮಾಡಿ, ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ, ಇನ್ಸ್ಟ್ಯಾಂಟ್ ಗ್ಲೋ ಬರುತ್ತೆ. ಸೊ ಫುಲ್ ಖುಷಿ ಆಗ್ತೀರಾ. ನೀವು ಕೂಡ ಹುಣಸೆಹಣ್ಣು, ಪತಂಜಲಿ ಪೌಡರು, ಸೊ ಅದನ್ನೆಲ್ಲ ಹಾಕ್ಕೊಂಡು ದೇವ್ರ ಸಾಮಾನು ಕ್ಲೀನ್ ಮಾಡೋದು ನಿಮಗೆ ಈಸಿ ಆಗುತ್ತೆ ವರ್ಕ್. ಸೊ ಫುಲ್ ವರ್ಕ್ ಕಂಪ್ಲೀಟ್ ಆಯಿತು. ನಾನು ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫೈನಲ್ ಆಗಿ ಈ ರೀತಿ ಇದೆ.